ತವರಿನ ಸುದ್ದಿ ತಿಳಿದಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರಗಿಯ ನವಿಲು ಪೀರಪ್ಪ. ಆನ್ ಸ್ಟೇಜ್ ಪ್ಲೀಸ್. ಅವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ಅವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ತಾಯಿ ಕರಣಿಗೆ ನಿದ್ದೆ ಇಲ್ಲ, ತಾಯಿ ಕಣ್ಣಿಗೆ ನಿದ್ದೆ ಇಲ್ಲ, ಮಕ್ಕಳ ಚಿಂತೆಯು ಮಾಡ್ಯಾಳಲ್ಲ. ಅವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ಅವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ಬಡಗಿಯ ತೋಂದಾನಲ್ಲ, ಅಣ್ಣ ಕೊಡಲಿಯನ್ನು ಹಿಡ್ದಾನಲ್ಲ. ತಮ್ಮ ಬಡಗಿಯನ್ನು ತೋಂದಾನಲ್ಲ, ಅಣ್ಣ ಕೊಡಲಿಯನ್ನು ಹಿಡ್ದಾನಲ್ಲ. ಅಣ್ಣಾಗ ಬಡಗಿ ಇಲ್ಲೇ ಹೊಡೆದಾನಲ್ಲ, ಅಣ್ಣಾಗ ಕೊಡ್ಲಿ ಎಟ್ಟು ಬೀಳಲಿಲ್ಲ. ಅಣ್ಣಾಗ ಬಡಗಿ ಎಟ್ಟು ಬೀಳಲಿಲ್ಲ, ಅಣ್ಣಾಗ ಬಡಗಿ ಎಟ್ಟು ಬೀಳಲಿಲ್ಲ. ತವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ತವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ತಮ್ಮಾಗ ಕೊಡ್ಲಿ ಇಲ್ಲೇ ಹೊಡೆದಾನಲ್ಲ, ತಮ್ಮಾಗ ಕೊಡ್ಲಿ ಎಟ್ಟು ಬೀಳಲಿಲ್ಲ. ತಮ್ಮಾಗ ಕೊಡ್ಲಿ ಇಲ್ಲೇ ಹೊಡೆದಾನಲ್ಲ, ತಮ್ಮಾಗ ಕೊಳ್ಳಿ ಎಟ್ಟು ಬೀಳಲಿಲ್ಲ. ತಾಯಿ ಕೊರಳಿಗೆ ಬಿದ್ದಿತ್ತಲ್ಲ, ತಾಯಿ ಕೊರಳಿಗೆ ಬಿದ್ದಿತ್ತಲ್ಲ, ತಾಯಿ ರುಂಡ ಹರಿ ಹೋದಿತ್ತಲ್ಲ. ತವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ತವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ತಂಗಿಗೆ ಕನಸು ಬಿದ್ದಿತ್ತಲ್ಲ, ತವರೂರಾಗ ಜಾತ್ರೆ ನಡೆದಿತ್ತಲ್ಲ. ತಂಗಿಗೆ ಕನಸು ಬಿದ್ದಿತ್ತಲ್ಲ, ತವರೂರಾಗ ಜಾತ್ರೆ ನಡೆದಿತ್ತಲ್ಲ. ಉಟ್ಟ ಸಿರಿಗೆ ಬೆಂಕಿ ಹತ್ತಿತ್ತಲ್ಲ, ಉಟ್ಟ ಸಿರಿಗೆ ಬೆಂಕಿ ಹತ್ತಿತ್ತಲ್ಲ. ಖಬರಾಗಿ ತಂಗಿ ಎದ್ದಾಳಲ್ಲ. ತವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ತವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ತಂಗಿ ಗೋರಡಿ ಅಳ್ತಾಳಲ್ಲ, ಅಣ್ಣ ತಮ್ಮರಿಗೆ ಬೈತಾಳಲ್ಲ. 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 ನನ್ನ ತವರಿನ ಸಿರಿ ಹೋಯಿತಲ್ಲ, ನನ್ನ ತವರಿನ ಸಿರಿ ಹೋಯಿತಲ್ಲ, ನನ್ನ ತವರಿನ ಸಿರಿ ಹೋಯಿತಲ್ಲ. ಅಣ್ಣ ತಮ್ಮರ ಮುಖ ನೋಡೋದಿಲ್ಲ,
ತವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ತವರಿನ ಸುದ್ದಿ ನನಗ ತಿಳಿಲಿಲ್ಲ, ತಮ್ಮನ ಟಪಾಲು ಬರಲಿಲ್ಲ. ತಾಯಿ ಕಣ್ಣಿಗೆ ನಿದ್ದೆ ಇಲ್ಲ, ತಾಯಿ ಕಣ್ಣಿಗೆ ನಿದ್ದೆ ಇಲ್ಲ, ತಾಯಿ ಕಣ್ಣಿಗೆ ನಿದ್ದೆ ಇಲ್ಲ. ಮಕ್ಕಳ ಚಿಂತೆಯೂ ಮಾಡ್ಯಾಳಲ್ಲ, ಮಕ್ಕಳ ಚಿಂತೆಯೂ ಮಾಡ್ಯಾಳಲ್ಲ. ಅವರಿನ ಸುದ್ದಿ ನನಗ ತಿಳಿಲಿಲ್ಲ. ಜೋರಾದ ಚಪ್ಪಾಳೆ ಬರ್ಲಿ. ನವಿಲು ಚೆನ್ನಾಗಿ ಅನ್ನಿಸ್ತಾ? ನನಗೇನು ಗೊತ್ತಾಗಲ್ಲ ಮೇಡಮ್. ಎಲ್ಲ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ ಅರ್ಚನಾ ಮ್ಯಾಮ್. ನಮ್ಮ ಹಕ್ಕಿದೇನು ತೊಂದರೆನೇ ಇಲ್ಲ, ಸಖತ್ತಾಗಿ ಆಡುತ್ತೆ. ಅವರಿನ ಸುದ್ದಿ ನನಗ ತಿಳಿಲಿಲ್ಲ. ನನಗೆ ಏನು ಕಂಪ್ಲೇಂಟ್ಸ್ ಇಲ್ಲ, ಶ್ರುತಿ ಆಗಲಿ ತಾಳ ಆಗಲಿ. ಎಲ್ಲೋ ಒಂದು ಕೊನೆ ಲಾಸ್ಟಲ್ಲಿ ಲ್ಯಾಂಡ್ ಮಾಡುವಾಗ ಒಂಚೂರು ಶಾರ್ಪ್ ಆಯಿತು ಬಿಟ್ಟರೆ ಎಲ್ಲ ಚೆನ್ನಾಗಿ ಹಾಡಿದ್ರಿ. ಭಾವನೆ ಅಂತೂ ತುಂಬ ಚೆನ್ನಾಗಿತ್ತು. ಈ ಹಾಡಿಗೆ ಏನು ಬೇಕು ತಕ್ಕದಾದಂಥ ಒಂದು ಭಾವನೆಯನ್ನು ಕೊಟ್ರಿ. ತಾಯಿ ಕರಣಿಗೆ ನಿದ್ದೆ ಇಲ್ಲ, ತಾಯಿ ಕಣ್ಣಿಗೆ ನಿದ್ದೆ ಇಲ್ಲ, ಮಕ್ಕಳ ಚಿಂತೆಯೂ ಮಾಡ್ಯಾಳಲ್ಲ. ನಾನು ನಿಮ್ಮ ಹತ್ರ ಕೇಳೋದಷ್ಟೇ, ಇನ್ನು ಸ್ವಲ್ಪ ವೆರೈಟಿ ತೊಗೊಂಡು ಬನ್ನಿ ನಮಗೋಸ್ಕರ ಅಷ್ಟೇ. ಇವಾಗ ಅದೇ ಎಲ್ಲರೂ ಏನು ಮಾಡ್ತಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಅವ್ರ ಕಂಫರ್ಟ್ ಝೋನ್ ಬಿಟ್ಟು ಹೊಸ ಹೊಸ ಬೇರೆ ಜಾನ್ರ ಹಾಡುಗಳನ್ನ ತೊಗೊಂಡು ಹಾಡ್ತಾ ಇದ್ದಾರೆ. ಸೊ ನೀವು ಅದೇ ಒಂದು ಪ್ರಯತ್ನ ಮಾಡಿ ಸಾಧಿಸಿ ತೋರಿಸ್ಬೇಕು, ನಾನು ಇದನ್ನು ಹಾಡಬಲ್ಲೆ ನೋಡಿ ಅಂತ. ಮಾಡ್ತೀರಾ? ಒಳ್ಳೇದಾಗಲಿ ಪೀರಪ್ಪ. ಓಕೆ ರಾಜು ಸರ್, ಹಾಡುಗಾರಿಕೆ ಬಗ್ಗೆ ಮ್ಯಾಮ್ ಭಾಳ ಚೆನ್ನಾಗಿ ಹೇಳಿದ್ರು. ಬೇಕು ಕಾಂಪಿಟೇಷನ್ ಅಂದಾಗ. ಆದರೆ ಈ ಹಾಡು, ಈ ಸಾಹಿತ್ಯ ಏನಪ್ಪ ಅದು, ಮೈ ಒಂದ್ಸರಿ ಜುಮ್ ಅಂದ್ಬಿಡ್ತು. ನೀವು ಹಾಡ್ತಾ ಇದ್ರೆ ಅದು ಕತೆ ಕಣ್ಣು ಕಟ್ಟಿ ಬರ್ತಾ ಇರ್ತದೆ. ಇದು ನಿಜವಾಗಿಲ್ಲೋ ನಡೆದಿರೋ ಘಟನೆ ಅನ್ನೋ, ಬಹುಶಃ ನಡೆದಿರೋ ಘಟನೆನೇ ಆಧಾರವಾಗಿ ಇಟ್ಕೊಂಡು ಪದಗಳನ್ನು ಕಟ್ಟಿ ಹಾಡ್ತಾರೆ. ಹೌದು, ಆಗುತ್ತೆ. ಅಣ್ಣ ತಮ್ಮದಿರ ಜಗಳದಲ್ಲಿ ಏನೋ ಯಾರಿಗೋ ಕೊಡ್ಲಿ ಹೊಡೆದು ತಾಯಿ ಕತ್ತು ಸೀಳಿ ಈ ಕನಸುಗಳು ಬೀಳ್ತವೆ ಅಂತ ಹೇಳ್ತಾರಲ್ಲ, ನಿಜ ರೀ ಅದು. ನಾನು ನಂಬ್ತಿರ್ಲಿಲ್ಲ, ಆ್ಯಕ್ಚುಲಿ ನಂಬ್ತಾ ಇರಲಿಲ್ಲ, ಇದೆಲ್ಲ ನಂಬ್ತಾ ಇರಲಿಲ್ಲ. ಇದನ್ನು ನಾನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ತುಂಬ ಜಾತ್ರೆ ಆ ಥರದ್ದೆಲ್ಲ ಬಿದ್ದರೆ ಯಾರ್ದಾದ್ರೂ ಸಾವಿನ ಸುದ್ದಿ ಬರುತ್ತೆ. ಜಾತ್ರೆ ಡೋಲು ಮಂಗಳವಾದ್ಯ ಆ ಥರ ಎಲ್ಲ ಬಂದರೆ ಉಲ್ಟಾ ಅದು. ಅಲ್ಲೇನೋ ಒಂದು ಸೆರಗಿಗೆ ಬೆಂಕಿ ಹಚ್ಕೊಂತು ಅಂತ ಹೇಳೋ ಒಂದು ಸನ್ನಿವೇಶ ಬಂದಾಗ ಅಲ್ಲೇನೋ ಆಗುತ್ತೆ ಅಂತ ಕಣ್ಣು ಎಡಗಣ್ಣು ಎಗರಿಸಿದ್ರೆ ಬಲಗಣ್ಣು ಎಗರಿಸಿದ್ರೆ, ಇದು ನಾನು ತುಂಬ ಸರಿ ನೋಡಿದ್ದೀನಿ. ನನಗೆ ಆಶ್ಚರ್ಯ ಏನು ಗೊತ್ತಾ, ವೈಯಕ್ತಿಕವಾಗಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಮ್ಮ ಮನೇಲಿ ಏನೋ ಒಂದು ಸಣ್ಣದು ಇದಾಗುತ್ತೆ ಅಂದರೆ ನಮ್ಮ ಅತ್ತೆ ಫೋನ್ ಮಾಡಿರ್ತಾರೆ, ಸ್ವಲ್ಪ ಎಚ್ಚರಿಕೆಯಲ್ಲಿರಪ್ಪ, ಏನೋ ಕನಸು ಬಿತ್ತು ನನಗೆ ಅಂತಾರೆ. ನೋಡಿದ್ರೆ ಅಲ್ಲಿ ಏನೋ ಒಂದು ಎಡವಟ್ಟಾಗಿರುತ್ತೆ. ಈ ಥರದ ನಂಬಿಕೆಗಳಿದೆ ನಮ್ಮಲ್ಲಿ. ಅದು ವೈಜ್ಞಾನಿಕವಾಗಿ ಇನ್ನೊಂದು ಬೇಡ ನಮಗೆ, ಆದರೆ ಅದು ಆಗಿರುತ್ತಲ್ಲ, ಪದೇ ಪದೇ ಅದೇ ಆಗ್ತಾ ಇರುತ್ತೆ. ಅವ್ರು ಹೇಳಿದಾಗೆಲ್ಲ ಹಂಗಾಗಿರುತ್ತೆ. ಈ ಕಥೆಲಿ ಅದೇ ಬಂತು. ಆ ಹೆಣ್ಣುಮಕ್ಳಿಗೆ ಕನಸು ಬಿದ್ದಿದೆ, ನನ್ನ ತಾಯಿಗೇನೋ ಆಗಿದೆ ಅಂಥೇಳಿ. ನೋಡಿದ್ರೆ ಅಲ್ಲಿಂದ ಟಪಾಲ್ ಬಂದಿಲ್ಲ, ಏನೂ ಬಂದಿಲ್ಲ ಅಂದರೆ ಏನೋ ಆಗಿದೆ ಅಂತ. ಎಂಥ ಹಾಡ್ರಿ ಇದು, ಅಬ್ಬಬ್ಬ. ಇವೆಲ್ಲ ಕಳೆದೋಗ್ತವೇನೋ ಅಂತ ಅನಿಸ್ಬಿಡುತ್ತೆ. ಜನಪದದಲ್ಲಿ ಇವೆಲ್ಲ ಉಳಿಬೇಕು. ಆದರೆ ಕಾಂಪಿಟೇಷನ್ ಅಂತ ಬಂದ ಒಳ್ಳೆ ಹಾಡು ಕೊಟ್ರಿ, ಗಾನ ಸಿಂಚನದ ಮೂಲಕ ಒಳ್ಳೆ ಹಾಡು ಕೊಟ್ರಿ. ತಮ್ಮಾಗ ಕೊಳ್ಳಿ ಇಲ್ಲೇ ಹೊಡೆದಾನಲ್ಲ, ತಮ್ಮಾಗ ಕೊಳ್ಳಿ ಎಟ್ಟು ಬೀಳಲಿಲ್ಲ. ತಾಯಿ ಕೊರಳಿಗೆ ಬಿದ್ದಿತ್ತಲ್ಲ, ತಾಯಿ ಕೊರಳಿಗೆ ಬಿದ್ದಿತ್ತಲ್ಲ, ತಾಯಿ ರುಂಡ ಹರಿ ಹೋದಿತ್ತಲ್ಲ. ಆ ದೃಷ್ಟಿಯಿಂದ ನಿಮಗೆ ನನ್ನ ಚಪ್ಪಾಳೆ. ಆದರೆ ಕಾಂಪಿಟೇಷನ್ ಬಂದಾಗ ನಿಮಗೆ ಆ ಸ್ಟಫ್ ಇದೆ, ತೊಗೊಂಡು ಹಾಡೋಷ್ಟು ಸ್ಟಫ್ ಇದೆ, ಯು ಕ್ಯಾನ್. ಆದ್ದರಿಂದ ಪ್ರಯತ್ನ ಮಾಡಿದ್ರೆ ನೀವು ಮುಂದಿನ ಹೆಜ್ಜೆನ ಇಡ್ಬೋದು. ಒಳ್ಳೆಯದಾಗಲಿ. ಈ ಪ್ಯಾಥೋ ಸಾಂಗ್ಸು ರಚನೆ ಮಾಡೋದ್ರಲ್ಲಿ ಉತ್ತರ ಕರ್ನಾಟಕದಲ್ಲಿರೋಷ್ಟು ಸಮೃದ್ಧಿಯಾಗಿ ಒಂದು ಕೌಟುಂಬಿಕ ಹಿನ್ನೆಲೆ ತಗೊಂಡು ಸಾವಿರಾರು ಹಾಡುಗಳು ಆ ಕಡೆ ಇದೆ. ಆದರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿನೂ ಪ್ಯಾಥೋ ಸಾಂಗ್ಸು ತಾಯಿ ಮಗಳು ಸಂಬಂಧದ ಮೇಲಿದೆ. ಆದರೆ ಕಣ್ಣಲ್ಲಿ ನೀರು ತರಿಸೋ ಸಾಹಿತ್ಯನ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿಗೆ ರಚನೆ ಮಾಡಿದ್ದಾರೆ, ಹೆಚ್ಚಿಗೆ ಗಾಯಕರು ಹಾಡಿದ್ದಾರೆ, ಹೆಚ್ಚಿಗೆ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಅಂಥ ಸಾಲಿನಲ್ಲಿ ನಿಲ್ತಕ್ಕಂಥ ಇದೊಂದು ಗೀತೆ ಇದು. ಈ ಮುನ್ರಾಜ್ ಅವರು ಹೇಳಿದಾಗೆ ನೋಡಿ, ಅಣ್ಣ ತಮ್ಮಂದಿರ ಜಗಳದಲ್ಲಿ ಬಲಿಪಶು ತಾಯಿ. ಇಲ್ಲಿ ಒಳ್ಳೆಯ ಪ್ರಸ್ತುತಿ ನಿಮ್ಮದು ಈ ಒಂದು ವೇದಿಕೆಯಲ್ಲಿ. ಧನ್ಯವಾದಗಳು ನಿಮಗೆ ಸರ್. ಇದರೊಳಗೆ ಮಾತೊಳಗಡೆಗೆ ತಂಗಿಗೆ ಕನಸು ಬಿದ್ದಿತ್ತು, ತವರೂರಾಗೆ ಜಾತ್ರೆ ಎಲ್ಲ ಸರ್ ಅದು
ಅವ್ರ ತಾಯಿದು ಅದಕ್ಕೆ ಜಾತ್ರೆ ಅಂತ ಹೇಳ್ತಿದ್ದಾರೆ ಸರ್, ಅಷ್ಟೊಂದು ದೊಡ್ಡ ಇದಿದೆ ಸರ್ ಅದು. ಈ ಹಾಡು ನಾನು 3ನೇ ಕ್ಲಾಸಿದ್ದಾಗ ಕಲ್ತಿದ್ದೆ ಸರ್ ಅದು. ಚೆನ್ನಾಗಿತ್ತು, ಅದ್ಭುತವಾದ ಗಾಯನ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ನವಿಲು, ಒಳ್ಳೆ ಕೆಲಸ ಮಾಡಿದ್ರು. ಥ್ಯಾಂಕ್ ಯು, ಬಾಯ್.